ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ರಾತ್ರಿ ವೇಳೆಯಲ್ಲಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಿನ್ನೆ ತೆಗೆದುಕೊಂಡ ವಾಕ್ಯ ಭಾಗವನ್ನು ಇವತ್ತು ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸುಸ್ವಾಮಿ ನಿಮಗೆ ಮಹಿಮೆಯಾಗಲಿ. ರಾಜಾವೇ, ಕರ್ತನೆ ಸ್ವಾಮಿ, ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ಅಪ್ಪ. ಪವಿತ್ರಾತ್ಮರೇ, ನೀವು ಮಾತನಾಡ್ರಿ. ನಾವು ಕೇಳುತ್ತೇವಪ್ಪ. ಕೇಳಿದ ಮಾತ್ರವಲ್ಲದೆ ಸ್ವಾಮಿ, ದಿನೇ ದಿನೇ ಕರ್ತನೆ ಸ್ವಾಮಿ, ಅದನ್ನ ಕರ್ತನೆ ನಾವು ಅಂಗೀಕಾರ ಮಾಡಿಕೊಂಡು ಜೀವಿಸುವಂತೆ ಕೃಪೆ ಕೊಡು, ಸಹಾಯ ಮಾಡು. ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ, ನಿನ್ನೆ 7ನೇ ವಚನ ತನಕ ಇದ್ವಿ. ಇವತ್ತು 8ನೇ ವಚನಕ್ಕೆ ತೆಗೆದುಕೊಳ್ಳೋಣ. ಬಳಿಕ ಸೈತಾನನು ಆತನನ್ನು ಬಹಳವಾಗಿ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ, ಸೈತಾನು ಯೇಸು ಸ್ವಾಮಿಗೆ ಶೋಧನೆ ಮಾಡುವಂತ ಆ ಸಮಯದಲ್ಲಿ, ನಿನ್ನೆ ಓದಿದ್ದ ಅದೇ ಅಧ್ಯಾಯದಲ್ಲಿ ನಿನ್ನೆ 7ನೇ ವಚನ ತನಕ ತೆಗೆದುಕೊಂಡಿದ್ವಿ. ಇವತ್ತು 8ನೇ ವಚನದಿಂದ, ಯೇಸು ಸ್ವಾಮಿಗೆ ಸೈತಾನನು ಬಹಳವಾಗಿ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವಗಳನ್ನು ಆತನಿಗೆ ತೋರಿಸಿ. ಹಾಲೆಲೂಯಾ. ಸೈತಾನನು ಯೇಸು ಸ್ವಾಮಿಯನ್ನ ಕರೆದುಕೊಂಡೋಗಿ ಎತ್ತರವಾದ ಬೆಟ್ಟದ ಮೇಲೆ ಇಡೀ ಪ್ರಪಂಚದಲ್ಲಿ ಇರುವ ಎಲ್ಲ ವೈಭವಗಳನ್ನೆಲ್ಲ ತೋರಿಸ್ತಾ ಇದ್ದಾನೆ. ಹಾಲೆಲೂಯಾ. ಯಾರು ಉಂಟು ಮಾಡಿದ್ರು? ಈ ಲೋಕ ಸೃಷ್ಟಿ ಯಾರು ಮಾಡಿದರು? ಅವರಿಗೆ ಕರ್ಕೊಂಡೋಗಿ, ಯೇಸು ಸ್ವಾಮಿಗೆ ಕರ್ಕೊಂಡೋಗಿ ತೋರಿಸ್ತಾ ಇದ್ದಾನೆ. ಇದೆಲ್ಲ ನೋಡ್ರಿ, ವೈಭವ ಹೇಗಿದೆ, ದೊಡ್ಡ ದೊಡ್ಡ ಪಟ್ಟಣಗಳು ಹೇಗಿದೆ, ದೊಡ್ಡ ದೊಡ್ಡ ಉದ್ಯೋಗಗಳು ಹೇಗಿದೆ. ಇವೆಲ್ಲ ಏನಾಗಿದೆ? ನನ್ನ ಕೈಯಲ್ಲಿ ಅದೇ. ಆದ್ರೆ ನಾನು ಉಂಟು ಮಾಡಿದೆ ಅಂತ ಹೇಳಕ್ ಆತನಿಗಿಲ್ಲ. ಉಂಟು ಮಾಡಿದ ದೇವರು ಉಂಟು ಮಾಡಿದ್ದಾರೆ. ಆದರೆ ಏನಾಯ್ತು? ಉಂಟು ಮಾಡಿ ಮನುಷ್ಯನ ಕೈಯಲ್ಲಿ ಕೊಟ್ಟರು. ಮನುಷ್ಯ ತೆಗೆದುಕೊಂಡೋಗಿ ಸೈತಾನ ಕೈಯಲ್ಲಿ ಕೊಟ್ಟ. ಹಲ್ಲೆಲೂಯಾ. ಪುನಃ ಆ ರಾಜ್ಯವನ್ನ ಪಡಿಲಿಕ್ಕೆ ದೇವರು 1000 ವರ್ಷ ಆಳ್ವಿಕೆಯನ್ನೇ ಭೂಮಿ ಮೇಲೆ ಮಾಡ್ಲಿಕ್ಕಿದ್ದಾರೆ. 7 ವರ್ಷ ಉಪದ್ರ ಕಾಲ, ಅದರಲ್ಲಿ ಸಿಕ್ಕಾಕೋಬೇಡ್ರಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಆ ಉಪದ್ರದಲ್ಲಿ ನಾವು ದೇವರ ಮಕ್ಕಳು ಸತ್ಯವಾಗ್ಲೂ ಇರಬಾರದು. ನಾವು ಯೇಸು ಸ್ವಾಮಿ ಬಂದಾಗ ನಾವೆಲ್ಲ ಅವರ ಜೊತೆಗೆ ಹೋಗ್ಬಿಡ್ಬೇಕು. ಅದೇ ನಮಗೆ ಸೇಫು. ಇಲ್ಲಿ ನಡೆಯುವಂತ ಈಗ ಉಪದ್ರ ಕಾಲದಲ್ಲೇ ಈ ಪ್ರಪಂಚದಲ್ಲಿ ನಮ್ಮನ್ನ ಕೆಲವೊಂದು ಸಮಯದಲ್ಲಿ ನಿಲ್ಲಿಕ್ಕಾಗಲ್ಲ. ಅಂತ ಸಮಯದಲ್ಲಿ ಆ ಟೈಮಲ್ಲಿ ನಾವು ಇರ್ಲಿಕ್ಕೆ ಆಗ್ತದ ಪ್ರಿಯರೇ? ಇಲ್ಲ, ಖಂಡಿತ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವಗಳನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳೆಲ್ಲ ನಿನಗೆ ಕೊಡುವೆನು. ಹಾಲೆಲೂಯಾ. ಯೇಸು ಸ್ವಾಮಿಗೆ ಬಿಟ್ಟಿಲ್ಲ. ಅಂತ ಶೋಧನೆ ಸಮಯದಲ್ಲಿ ಯೇಸು ಸ್ವಾಮಿ ಕರ್ಕೊಂಡೋಗಿ ಎಲ್ಲ ರಾಜ್ಯಗಳು, ದೇಶಗಳೆಲ್ಲ ತೋರಿಸಿ, ಇವೆಲ್ಲ ಏನಂತೆ? ಇವೆಲ್ಲ ನಿನಗೆ ಕೊಡುವೆನು ಅಂದನು. ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಅಂತ ಜಾಗದಲ್ಲಿ ನಾವೆಲ್ಲ ಇದ್ದಿದ್ರೆ ಏನ್ ಮಾಡ್ತಿದ್ವಿ ಪ್ರಿಯರೇ? ನಿಜವಾಗ್ಲೂ ನಾವು ಬೇಡ ಅಂತಿದ್ವಾ? ಬೇಕು ಅಂತ ಇದ್ವಿ. ಎಷ್ಟೋ ಜನ ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ತುಂಬಾ ಜನ ಹೇಳುವರು ಅಂತ ನಾನು ನೆನೆಸ್ತೇನೆ. ಹಾಲೆಲೂಯಾ. ಇಲ್ಲಿ ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾದ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಎಂದು ಹೇಳಿ. ಅಲ್ಲಿ ಸೈತಾನನು ಏನ್ ಹೇಳ್ತಾನೆ? ಸಾಷ್ಟಾಂಗ ನಮಸ್ಕಾರ ಮಾಡಿ ನನಗೆ ನೀನು ಅಡ್ಡ ಬಿದ್ದರೆ ಇದೆಲ್ಲ ನಾನು ನಿನಗೆ ಕೊಡ್ತೇನೆ. ಇವತ್ತು ಎಷ್ಟೋ ಜನ ಆತನ ಶಬ್ದಕ್ಕೆ ಕಿವಿಗೊಟ್ಟು, ಇಹಲೋಕದ ಅಧಿಪತಿ ಆತನ ಶಬ್ದಕ್ಕೆ ಕಿವಿ ಕೊಟ್ಟು ಆತನಿಂದ ಎಲ್ಲ ಆಶೀರ್ವಾದಗಳು ತೆಗೆದುಕೊಳ್ತಾ ಇದ್ದಾರೆ. ಯಾವ ರೀತಿ ಆಶೀರ್ವಾದ? ದೇವರು ಕೊಡುವಂತ ಆಶೀರ್ವಾದನ ಪ್ರಿಯರೇ? ಎಂದಿಗೂ ಇಲ್ಲ, ಎಂದಿಗೂ ಸಾಧ್ಯವೇ ಇಲ್ಲ. ದೇವರು ಕೊಡುವಂತ ಆಶೀರ್ವಾದ ಶಾಶ್ವತವಾದ ಆಶೀರ್ವಾದ.
ಯಾವಾಗ ಈ ಗ್ರಂಥದ ಮುಖಾಂತರ, ದೇವರ ಮಾತಿನ ಮುಖಾಂತರ ನಡೆಯುತ್ತಾರೋ ಅಂಥವರಿಗೆ ಈ ಲೋಕದಲ್ಲಿ ಸ್ವಲ್ಪ ತಡವಾಗಬಹುದು. ನಿಜ, ಕೆಲವೊಬ್ಬರಿಗೆ ಬೇಗ ಆಗುತ್ತೆ, ಕೆಲವೊಬ್ಬರಿಗೆ ತಡ ಆಗ್ತದೆ. ಅದು ದೇವರ ಇಷ್ಟ ಅದು. ಆದರೆ ಈ ಲೋಕ ಬಿಟ್ರೆ ಶಾಶ್ವತವಾದ ಒಂದು ದೇಶ ಇದೆ, ಆ ರಾಜ್ಯ ಇದೆ. ಅಲ್ಲಿಗೆ ನಾವು ನೀವು ಹೋಗ್ಲಿಕ್ಕಿದ್ದೇವೆ ಪ್ರಿಯರೇ. ಹಾಲೆಲೂಯಾ. ನಂಬಿದವರು ದೇವರಿಗೆ ಒಂದು ಸ್ತೋತ್ರ ಮಾಡಿ. ಯಾಕಂದ್ರೆ ಈ ಗ್ರಂಥ ಬಹಳ ಜನ ಕೈಯಲ್ಲಿದೆ, ಆದರೆ ಅದರ ಅನುಸರಿಸುವವರು ಎಷ್ಟು ಜನ ಅನುಸರಣೆ ಮಾಡ್ತಾ ಇದ್ದಾರೋ ನನಗೆ ತಿಳಿಯದು. ಆದರೆ ಒಂದು ಸತ್ಯ, ಇದನ್ನ ಧ್ಯಾನ ಮಾಡಿದಂಥವ್ರು ಎಂದಿಗೂ ಆಶಾಭಂಗ ಆಗಿಲ್ಲ ಪ್ರಿಯರೇ. ಎಂದಿಗೂ ದೇವರು ಕೈ ಬಿಡದಂತೆ ನಡೆಸುವಂತ ದೇವರಾಗಿದ್ದಾರೆ. ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗಳು, ನಮ್ಮ ಭಕ್ತಿಗಳು ಕೊರತೆ ಆದಾಗ ಸಮಸ್ಯೆಗಳು ಬಂದಿದೆ. ಆದರೆ ಅದನ್ನ ನಾವೇನ್ ಮಾಡ್ತೀವಿ? ನಾ ಎಷ್ಟು ಪ್ರಾರ್ಥನೆ ಮಾಡಿದೆ, ನನಗೊಂದು ಉತ್ತರ ಸಿಕ್ಲಿಲ್ಲ. ಅವರಿಗೆಲ್ಲ ಅದ್ಭುತ ಆಯ್ತು, ಇವರಿಗೆ ಆಶೀರ್ವಾದ ಆಯ್ತು. ಹಾಗಾಗಿ ಇನ್ನೊಬ್ಬರನ್ನ ನೋಡಿ ನಾವು ಬದುಕೋದು ಬೇಡ. ನಮಗೆ ಕೊಟ್ಟಿರೋದ್ರಲ್ಲಿ ನಾವು ತೃಪ್ತರಾಗಿರ್ಬೇಕು ಪ್ರಿಯರೇ. ಅವರು ಹೊಸ ಕಾರ್ ತೆಗೆದುಕೊಂಡ್ರು, ಇವರು ಹೊಸ ಮನೆ ತೆಗೆದುಕೊಳ್ಳಿ. ದೇವರು ಅವ್ರ ಭಕ್ತಿಗೆ ಮೆಚ್ಚಿ ಕೊಟ್ಟಿದ್ದಾರೆ. ಹಾಲೆಲೂಯಾ. ನನಗೆ ಯಾಕೆ ಸಿಕ್ಕಲಿಲ್ಲ ಅಂತ ನಾನು ಹೊಟ್ಟೆ ಕಿಚ್ಚು ಪಡಬಾರದು, ಮನಸ್ಸಿರಬಾರ್ದು. ಅವ್ರಿಗೆ ಕೊಟ್ಟಿರೋಂಥದ್ದು ಯಾವ ತಲಾಂತ ಕೊಟ್ಟಿದ್ದಾರೋ, ಮನೆ ಕೊಟ್ಟರು ಸರಿ, ಕಾರ್ ಕೊಟ್ಟರು ಸರಿ, ಬೈಕ್ ಕೊಟ್ಟರು ಸರಿ, ಹೋಗಿ ಅದನ್ನ ನೀವು ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಅದನ್ನ ಪ್ರಾರ್ಥನೆ ಮಾಡಿ ಬರ್ರಿ. ಯಾಕೆ? ನಿನಗೆ ದೇವರು ಕೊಟ್ಟಿರೋಂಥದ್ದು ಈ ತರದ್ದು ಒಂದು ಸ್ವಭಾವವನ್ನ ಕೊಟ್ಟಿದ್ದಾರೆ. ಯಾವತ್ತು ನಾವು ಪ್ರಾರ್ಥನೆ ಮಾಡುವಂಥವ್ರು, ಪ್ರಾರ್ಥನೆ ಕೇಳುವಂಥವ್ರು, ವಾಕ್ಯ ಕೇಳುವಂಥವ್ರು, ದೇವರಿಗಾಗಿ ಜೀವಿಸುವಂಥವ್ರು, ನಮ್ಮಲ್ಲಿ ಯಾವುದು ಒಳಗಡೆ ಇರಬಾರ್ದು. ಕೆಟ್ಟದಕ್ಕೆ ಇಲ್ಲಿ ಜಾಗವೇ ಕೊಡಬಾರದು ಪ್ರಿಯರೇ. ದೇವರು ಅದಕ್ಕೆ ಹೇಳಲ್ವಾ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ. ಪರಿಶುದ್ಧತೆ ಇಲ್ಲದೆ ಪರಲೋಕ ಯಾರು ಕಾಣಲಾರಿ. ಆದ್ರೆ ದೇವರನ್ನ ನಾವು ಯಾರು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಒಳಗಡೆ ಬೇಡದಿದ್ದನ್ನೆಲ್ಲ ಇಟ್ಟುಕೊಂಡ್ರೆ ಹೇಗೆ ಸ್ವಾಮಿ ಹತ್ರ ಹೋಗುವುದು? ಯಾವ ರೀತಿಯಾಗಿ ನಾವು ಅಲ್ಲಿ ಪರಲೋಕದಲ್ಲಿ ನಿಂತ್ಕೊಳ್ಳೋದು? ಆ ನ್ಯಾಯಾಶಾಸನದ ಮುಂದೆ ಹೇಗೆ ನಿಂತ್ಕೊಳ್ಳೋಕೆ ಸಾಧ್ಯ ಪ್ರಿಯರೇ? ನಾವಿಲ್ಲೇ ಯೋಚನೆ ಮಾಡಿ. ಅಲ್ಲಿ ಹೋಗಕ್ಕೆ ಯಾವ ಸಮಯ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಒಂದು ಸಮಾರಂಭಗಳಿಗೆ ಹೋಗ್ಬೇಕಾದ್ರೆ, ಒಂದು ಊರುಗಳಿಗೆ ಹೋಗಬೇಕಾದ್ರೆ ನಾವು ಎಷ್ಟು ಸಿದ್ಧವಾಗುತ್ತೇವೆ. ಮನೆಯಲ್ಲಿ ಒಂದು ಬಟ್ಟೆ ಪ್ಯಾಕಿಂಗ್ ಇರ್ಬೋದು, ನಮ್ಮ ವಸ್ತ್ರಗಳಿರ್ಬೋದು, ಎಲ್ಲ ಎಷ್ಟು ಹುಷಾರಾಗಿ ನಮಗೆ ಒಂದು ಎಷ್ಟು ಶುದ್ಧವಾಗಿ, ಎಷ್ಟು ರೆಡಿಯಾಗಿ ಹೋಗಬೇಕು. ಹಾಲೆಲೂಯಾ. ಅದಕ್ಕಿಂತ ಇಲ್ಲಿ ಇವತ್ತು ಹೋಗಿ ನಾಳೆ ರಿಟರ್ನ್ ಬರ್ತೀವಿ, ನಾಡ್ದು ಬರ್ತೀವಿ, ಆಚೆ ನಾಳೆ ಬರ್ತೀವಿ, 1 ತಿಂಗಳು 2 ತಿಂಗಳು ಬಿಟ್ಟು ಬರ್ಬೋದು. ಆದ್ರೆ ದೇವರ ರಾಜ್ಯಕ್ಕೆ ಹೋಗಬೇಕಾದ್ರೆ ನಾವು ಹೇಗೆ ರೆಡಿ ಆಗಬೇಕು ಪ್ರಿಯರೇ? ದೇವರು ಹೇಳ್ತಾರೆ, ನಿನ್ನ ಹೊರಗಿನ ತೋರಿಕೆ ನೋಡುವುದಿಲ್ಲ, ಈ ಲೋಕ ನೋಡ್ತದೆ. ನಾನ್ ನಿನ್ನ ಹೊರಗಿನ ತೋರಿಕೆ ನೋಡುವನಲ್ಲ, ನಿನ್ನ ಒಳಗಡೆ ಹೇಗಿದೆ. ಹಾಲೆಲೂಯಾ. ನಿನ್ನ ಒಳಗಡೆ ಹೇಗಿದೆ? ನನ್ನ ಹತ್ರ ಬರ್ಲಿಕ್ಕೆ ನಿನ್ನ ಸರಿ ಇದೆಯಾ? ನೀನು ಒಳಗಡೆ ಸರಿ ಇದೆಯಾ? ನೀನು ವಸ್ತ್ರ ಬೇಡ ಮಗಳೇ, ನೀನು ವಸ್ತ್ರ ಯಾವ ಡ್ರೆಸ್ ಹಾಕೊಂಡ್ವಾ, ನನಗದು ಅವಶ್ಯಕತೆ ಇಲ್ಲ. ನೀನು ಒಳಗಡೆ ಸರಿ ಇದ್ರೆ ನೀನು ಹರ್ಕಾದ ಡ್ರೆಸ್ ಹಾಕೊಂಡು ಹೋಗು, ಹರಿದಿದ್ದ ಬಟ್ಟೆ ಹಾಕಿಕೊಂಡು ಬಾ ನನ್ನ ಮಗನೇ, ಬಾ ನನ್ನ ಮಗಳೇ, ನಾನು ನಿನ್ನ ಒಳಗಡೆ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಹೋಗಿದ ಮೇಲೆ ಎಲ್ಲ ಮಾರ್ಪಡ್ತದೆ. ಇಲ್ಲಿ ನಾವು ಡ್ರೆಸ್ ನೋಡಿಕೊಂಡು ಮಾಡಿಕೊಂಡು ನಾವು ಹೋಗಕ್ಕೆ ಸಾಧ್ಯ ಇಲ್ಲ. ಡ್ರೆಸ್ ಮಾಡ್ಕೊಳ್ರಿ, ಅದೇ ರೀತಿಯಾಗಿ ಒಳಗಡೆ ಸರಿ. ನಮ್ಮಲ್ಲಿ ನಾವು ಬದಲಾವಣೆಗಳನ್ನ ಮಾಡಬೇಕು. ಅದಕ್ಕೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ದಿನೇ ದಿನೇ ಮಾರ್ಪಟ್ಟು ಬದಲಾಗಲೇಬೇಕು. ಹಾಲೆಲೂಯಾ. ಬದಲು ನಾವೇ ಮಾಡಿಕೊಳ್ಳಬೇಕು. ಅದಕ್ಕೆ ದೇವರು ಎಲ್ಲವನ್ನೂ ಈ ಭೂಮಿ ಮೇಲೆ ಕೊಟ್ಟಿದ್ದಾರೆ. ಜ್ಞಾನ ಕೊಟ್ಟಿದ್ದಾರೆ ನಮಗೆ. ದೇವರ ಜ್ಞಾನದ ಮೇರೆಗೆ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಣ. ಈ ವಾಕ್ಯನೂ ಅದನ್ನೇ ಹೇಳ್ತದೆ. ಮತ್ತಾಯ ಸುವಾರ್ತೆಯಲ್ಲಿ ಅದೇ
25 ಅಧ್ಯಾಯದಲ್ಲಿ ಹೇಳ್ತದೆ 10 ಮಂದಿ ಕನ್ಯರನ ಸೂಚಕ ಕಾರ್ಯಗಳನ್ನ ಹೇಗೆ ತೋರ್ತದೆ, ನಮ್ಗೆಲ್ಲ ಗೊತ್ತಿರೋಂಥ ವಾಕ್ಯಗಳೇ. ಅಲ್ಲಿ ಏನ್ ಹೇಳ್ತದೆ, 5 ಜನ ಸಿದ್ಧರಾಗಿದ್ರು, 5 ಜನ ಎಣ್ಣೆ ಖಾಲಿ ಆಯ್ತು. ಅಂದ್ರೆ ಪ್ರಾರ್ಥನೆಯಲ್ಲಿ ಭಕ್ತಿಲಿದ್ದು ಎಲ್ಲ ಸರಿದ್ದು ಲಾಸ್ಟಿಗೆ ಕ್ರಿಸ್ತನು ಬರುವಂತ ಸಮಯದಲ್ಲಿ ಹಿಂಜಾರಿ ಹೋಗುವಂತವರು, ದೇವರು ಬಂದು ನಮ್ಮನ್ನೆಲ್ಲ ಕರೆದುಕೊಂಡು ಹೋಗಿದ ಮೇಲೆ ಬಾಕಿ ಇರುವಂತವ್ರು, ಅಯ್ಯೋ ಅಪ್ಪ ಬಾಗಿಲು ತೆಗಿ, ನಾನು ಬರ್ತೇನೆ, ಒಳಗೆ ಬರ್ತೇನೆ. ಇಲ್ಲಮ್ಮ, ನಾನು ಬಂದು ಆಯ್ತು, ಹೋಗು ಆಯ್ತು, ಬಾಕಿಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ಆಯ್ತು. ನಾನು ಬರುವಾಗ ನೀನು ಸಿದ್ಧನಾಗಿಲ್ಲ, ಹಾಲೆಲೂಯ, ಮತ್ತೆ ಬರ್ತೀನಿ ಅಂತ ನೆನೆಸ್ಬೇಡ. ನನಗೆ ವಾಕ್ಯದ ಮುಖಾಂತರ ಹೇಳಿದ್ದೀನಲ್ಲ, ನನ್ನ ಬರೋಣ ಸಮೀಪವಾಗಿದೆ, ನಿಮ್ಮನ್ನ ನೀವು ಎಚ್ಚರಿಕೆ ಅಂತ ಕಾಪಾಡಿಕೊಳ್ಳ್ರಿ. ನಾನು ಬರುವಾಗ ರಪ್ಪೆ ಬಡಿಯೋದ್ರೊಳಗೆ ಬಂದು ಹೋಗ್ತೇನೆ, ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ದೇವರದು ಯಾವ ತಪ್ಪು ಇರಲ್ಲ. ನಮ್ಮಲ್ಲಿ ತಪ್ಪು ಹುಡುಕೋದಾದರೆ ಆತನ ಮುಂದೆ ನಿಲ್ಲುವವರು ಯಾರು? ದೇವರು ಎಲ್ಲವನ್ನ ಕ್ಷಮಿಸಿ ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲ ಶಿಲ್ಬೆ ಮೇಲೆ ಹೇಳ್ತಾರಲ್ಲ, ಎಲ್ಲವನ್ನು ತೀರಿ ಹೋಯ್ತು. ಹಲ್ಲೆಲೂಯಾ, ಎಲ್ಲ ತೀರಿ ಹೋಯ್ತು ಅಂದ್ರೆ ಏನ್? ನಮ್ಮ ಪಾಪ ಶಾಪ, ಲೋಕದ ಸಮಸ್ತ ಶಾಪ ಪಾಪಗಳಿಂದ ಎಲ್ಲವನ್ನು ಹೊತ್ತುಕೊಂಡು ಎಲ್ಲ ಕ್ಲಿಯರ್ ಮಾಡಿದೆ ಅಂತ ಹೇಳ್ತಾರೆ ಯೇಸು. ನಮ್ಮನ್ನೆಲ್ಲ ಶುದ್ಧಿ ಮಾಡಿಬಿಟ್ಟಿದ್ದಾರೆ. ನಾವಿನ್ನೂ ಕ್ರಿಸ್ತನಿಗಾಗಿ ಜೀವಿಸಬೇಕೇ ಹೊರತು ಬೇರೆ ಎಲ್ಲೂ ನಾವು ಆ ಕಡೆ ದಾಟಬಾರದು. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿರೋದೇ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಹಾಲೆಲೂಯಾ. ಆವಾಗ ಸಾಷ್ಟಾಂಗ ನಮಸ್ಕಾರ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾದ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ. ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಯಾವಾಗ ಉಪಚಾರ ಮಾಡಿದರು? ಈ ಎಲ್ಲ ಶೋಧಕನು ಬಂದು ಶೋಧನೆ ಮಾಡಿ ಆತನು ಸೋತು ಹೋಗಿ ಯೇಸು ಸ್ವಾಮಿನ ಬಿಟ್ಟು ಹೋದ ಮೇಲೆ ದೂತರು ಬಂದು ಯೇಸು ಸ್ವಾಮಿ ಉಪಚಾರ. ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ಇವತ್ತು ಅಂಥ ಶೋಧನೆ ಬಂದರೆ ನಾವು ಎಷ್ಟು ಜನ ನಿಲ್ಲಬಹುದು ಪ್ರಿಯರೇ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಕೊಟ್ಟಂಥ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂಥ ಪ್ರಾರ್ಥನೆ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ ದೇವರೇ. ಕರ್ತನೆ, ವಿಡಿಯೋ ಮುಖಾಂತರ ನೋಡ್ತಾ ಪ್ರತಿಯೊಂದು ಸಹೋದರನೇ ಅನಿಸಿ ದೇವರೇ, ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಡುತ್ತೇನೆ, ಜೀವವುಳ್ಳ ಪರಲೋಕ ತಂದೆ. ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್.